ರೂಪಾಯಿ ಕೊಟ್ಟರೆ ಬಿಜೆಪಿ ವಕ್ತಾರು ಕೊಡ್ಬೇಕಾಗಿರೋ ಉತ್ತರ ಅವ್ರಿಗೆ ಕೊಡಕ್ ಬರ್ತಿದ್ಯೋ ಇಲ್ವೋ ನಾನು ಉತ್ತರ ಕೊಡ್ತೀನಿ. ಎಷ್ಟು ಬರ್ತಾ ಇದೆ ನಮಗೆ ವಾಪಸ್ ಅಂದ್ರಲ್ಲ, ನೀವ್ ಹೋಗಿ ಎಷ್ಟು ಸಲ ಕೇಳಿದಿರ್ರಿ? ಜಿಎಸ್ಟಿ ಕೌನ್ಸಿಲ್ ಸಭೆಗೆ ಕೇಳಿಸ್ಕೊಳ್ರಿ, ಇಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆಗೆ ನಿಮ್ಮ ಹಳೆ ಸಿಎಂ ಎಷ್ಟು ಸಲ ಹೋಗಿದಾರ್ರಿ? ಎಷ್ಟು ಸಲ ಹೋಗಿದ್ದಾರೆ? ಕೃಷ್ಣ ಬಾರೆಗೂ ಹೋಗಿಲ್ವಾ? ಸಿದ್ದರಾಮಯ್ಯ ಸರ್ ಹೋಗಿ ಎಷ್ಟು ಸಲ ಮನವಿ ಮಾಡಿದ್ರು ಮೇಡಮ್? ಬರ ಪರಿಹಾರದ ಕೂಡ ನಾವು ನಿಮಗೆ ಮಾಹಿತಿ ಕೊರತೆ ನಿಜವಾಗಿಯೂ ಇದೆ. ಈಗ ಹೇಳ್ತಾ ಇದ್ದೀನಿ, ಬರ ಪರಿಹಾರಕ್ಕೆ ಫರ್ಜಾನ್ ಅವರೇ, ಒಂದು ಮೀಟಿಂಗ್ ಇದೆ ಅಂದಾಗ ನನ್ನ ಪೊಸಿಷನ್ ಏನಿದೆ, ನಾನೇ ಹೋಗಿ ಆ ಮೀಟಿಂಗ್ ಅಟೆಂಡ್ ಮಾಡ್ಬೇಕು. ನಾನು ಡ್ರೈವರ್ ಕಳಿಸ್ತೀನಿ, ಮೀಟಿಂಗ್ ಅಟೆಂಡ್ ಮಾಡ್ಕೊ ಬರ್ತಾರೆ ಅಂದ್ರೆ ಮಕ್ಕ ಕೊಡ್ ಕಳಿಸ್ತಾರೆ, ಉತ್ತರ ಕೊಡಲ್ಲ. ಏನು ತೊಂದ್ರೆ ಇಲ್ಲ. ಸಿದ್ದರಾಮಯ್ಯ ಅವ್ರು ಹೋಗ್ಬೇಕಿತ್ತ, ಇನ್ಯಾರು ಕೇಳಿಸ್ಕೊಳ್ರಿ. ನನ್ನ ಉದಾಹರಣೆನೇ ನೀವ್ ಹೆಂಗೆಂಗೋ ಅರ್ಥೈಸ್ಕೊಳ್ತೀರಂದ್ರೆ ನಂದು ತಪ್ಪಲ್ಲ, ನಿಮ್ಮ ಪ್ರಾಬ್ಲಮ್ ಅದು. ನೀವ್ ಅರ್ಥ ಮಾಡ್ಕೊಳ್ತಾ ಇರೋದು. ಪಕ್ಕದ ರಾಜ್ಯದ ಸ್ಟಾಲಿನ್ ಹೋಗ್ತಾರೆ, ನಮ್ ರಾಜ್ಯದ ಸಿಎಂ ಆಗಿದ್ದವ್ರಿಗೆ ಏನ್ರಿ ಕೊರತೆ ಇತ್ತು ಹೋಗಕ್ಕೆ? ಉತ್ತರ ಪ್ರದೇಶದವ್ರು ಹೋಗ್ತಾರೆ ಸಿಎಂ, ನಮ್ಮವ್ರಿಗೆ ಏನ್ರಿ ಸಮಸ್ಯೆ ಇತ್ತು? ತಡೀರಿ, ನಮಗ್ ಬರ್ಬೇಕಾಗಿತ್ತು ಬರ್ಲಿಲ್ಲ, ಹೋಗ್ ಕೇಳ್ರಿ ಕೊಡ್ತಾರೆ. ಹೋಗ್ದಲ್ಲ ಇಲ್ಲೇ ಕುತ್ಕೊಂಡು ಬರ್ಬೇಕಾಗಿತ್ತು ಬರ್ಲಿಲ್ಲ. ಆಯ್ತು, ಹೋಗಿ ಕೇಳಿದ್ರೆ ಕೊಡ್ತಾರಲ್ಲ. ಬರ ಪರಿಹಾರ ನಿಧಿ ನಾವು ಕೇಳಿದ್ವಲ್ಲ, ಕೇಳಿ 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 ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ 3,000 ಕೋಟಿ ರೂಪಾಯಿ ಉತ್ತರ ಇಲ್ಲ. 5,000 ಕೋಟಿ ರೂಪಾಯಿ ಇನ್ನೂ ಬಾಕಿ ಇದೆ. ಇಲ್ಲ ಮೇಡಮ್, ನಾವು ಏನೆಲ್ಲ ಕೇಳಿದ್ವಿ? ಬರ ಪರಿಹಾರದ ಕೇಳಿದ್ವಿ, ಅದನ್ನ ಹೇಳ್ತಾ ಅಧಿಕೃತವಾಗಿ ಆಡಳಿತ ಪಕ್ಷದ ವಕ್ತಾರ ಮಾತಾಡ್ತೀರಾ? ಪೆರಿಫೆರಲ್ ರಿಂಗ್ ರಸ್ತೆಗೆ 3,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಜಲಮೂಲಗಳ ಬಗ್ಗೆ ಮಾತಾಡ್ರಿ. 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತಿದ್ರೆ ನಿಮ್ಗೆ ಕಾಣಲ್ವೇನ್ರಿ? 585 ಜನ ಗುಂಡಿಯಲ್ಲಿ ಬಿದ್ದು ನಿಮ್ಗೆ ಒಂದು ಸ್ವಲ್ಪ ಕಾಳಜಿ ಇದೆಯಾ? ಇಷ್ಟು ಕೈಗಾರಿಕೆಗಳು ಬೇರೆ ರಾಜ್ಯಕ್ಕೆ ಹೋಗಿದೆ, ನಿಮ್ಗೆ ಕಾಳಜಿ ಇದೆಯೇನ್ರಿ? ನೀವು ಮಾತಾಡ್ತಿದ್ದೀರಲ್ಲ. ಅವ್ರಿಗೆ ಕಾಳಜಿ ಇಲ್ಲ ಕಾಂಗ್ರೆಸ್ನವರಿಗೆ. ಗುಂಡಿಲ್ ಬಿದ್ದು ಸತ್ರು ಕಾಳಜಿ ಇಲ್ಲ ಕಾಂಗ್ರೆಸ್ನವರಿಗೆ. ಬಿಜೆಪಿ ಇದ್ದಾಗ ಗುಂಡಿ ಮುಕ್ತ ಕರ್ನಾಟಕ ಇತ್ತೇನ್ರಿ? ನೀವಿದ್ದಾಗ ಎಷ್ಟು ಆಕ್ಸಿಡೆಂಟ್ ಗಳಾಗಿದ್ದಾವೆ? ಡೇಟಾ ಪ್ರಕಾರನೇ ಮಾತಾಡೋಣ. ಎನ್ಸಿಆರ್ಬಿ ಡೇಟಾ ಪ್ರಕಾರ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗಿದೆ. ಎನ್ಸಿಆರ್ಬಿ ಡೇಟಾ ಪ್ರಕಾರನೇ ಮಾಡೋಣ. ಈ 2 ವರ್ಷದಲ್ಲಿ 3 ವರ್ಷದಲ್ಲಿ ಎಷ್ಟು ಮಹಿಳೆಯರ ಅತ್ಯಾಚಾರ ಇರ್ಬೋದು, ಸುರಕ್ಷತೆ ಬಗ್ಗೆ ಇರ್ಬೋದು, ರೈತರ ಬಗ್ಗೆ ಇರ್ಬೋದು, ರೈತರ ಆತ್ಮಹತ್ಯೆ 2000 ಸರ್ಕಾರದ ನೌಕರಿ ಸ್ಯಾಲರಿ ಕೊಡಕ್ಕಾಗಿದೆ. 18 ಜನ ಸುಸೈಡ್ ಮಾಡ್ಕೊಂಡು ಈ ಸರ್ಕಾರ ಡೇಟಾ 2019 ರಿಂದ 22 ಮಹಿಳೆ ಮತ್ತು ನಾನು ವಕ್ತಾರರಿಂದ ಏನ್ ನಿರೀಕ್ಷೆ ಮಾಡ್ತೀನಿ ಅಂದಾಗ, ಪ್ರಶ್ನೆ ಕೇಳಿದಾಗ ಡೈರೆಕ್ಟ್ ಆಗಿ ಉತ್ತರ ಕೊಟ್ಬಿಟ್ರೆ ನನ್ನಷ್ಟು ಖುಷಿಯಾಗೋಳು ಇನ್ಯಾರು ಇಲ್ಲ. ನಾನೊಂದು ಪ್ರಶ್ನೆ ಕೇಳಿದ್ರೆ ಅವ್ರು ಮಾಡಿದಾರ ಅಂತ ಪ್ರಶ್ನೆ ಕೇಳೋದು ಉತ್ತರ. ಅದಕ್ಕೆ ನೀವು 3 ರಾಜ್ಯದಲ್ಲಿ ಪ್ಲೀಸ್ ಕಾಂತಿ ಅವರೇ ರಾಜ್ಯದಲ್ಲಿ ಭಾರತ ಸದ್ಯದಲ್ಲಿ ಅವ್ರಂಗೆ ಸುಳ್ಳು ಸುಳ್ಳು ಹೇಳ್ಕೊಂಡು ಇಂತ ಟಿವಿನಲ್ಲೂ ಸುಳ್ಳು ಹೇಳೋದಕ್ಕೆ ನಾವು 17 ರಾಜ್ಯದಲ್ಲಿ ನಮ್ಮದೇ ಸಿಎಂ ಗಳಿದ್ದಾರೆ. ನೀವು ಈ ತರ ಮಾತಾಡ್ತೀರಿ, ನಿಮ್ಗೆ ಏನು ಅನ್ಸಲ್ವೇನ್ರಿ? ಸುಳ್ಳಲ್ವಾ ಅದು? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅಂತ ಹೇಳಿ ಸುಳ್ಳಲ್ವಾ ಅದು? ರೈತರ ಆದಾಯ ದ್ವಿಗುಣ ಮಾಡ್ತೀರಿ ಅಂತ ಸುಳ್ಳಲ್ವಾ? ಏನ್ ಸುಳ್ಳಲ್ಲ? ನೀವೆಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ ಇಲ್ಲಿ ತನಕ? 56,000 ಇದೀಗ ನೋಟಿಫಿಕೇಶನ್ ಆಗ್ತಾ ಇದೆ. ಕಾಲ್ ಫಾರ್ ನೇಣ್ ಹಾಕೊಳ್ತಾ ಇದಾರ್ರಿ. ಅದು ಸಿಇಟಿ ಎಕ್ಸಾಮ್ ಇಂದ ಮೇಡಮ್, ಸಿಇಟಿ ಪತ್ರಿಕೆ ಸೋರಿಕೆಯಾಗಿ ನೇಣ್ ಹಾಕೊಳ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಆಗಿಲ್ಲ ಅಂತ ರೈಲಿಗೆ ತಲೆ ಕೊಟ್ಟೊಬ್ಬ ಹೆಣ್ಮಗಳು ಸಾಯ್ತಾಳೆ, ಇನ್ನೊಬ್ಬ ನೇಣ್ ಹಾಕೊಂಡು ಸಾಯ್ತಾನೆ. ಯಾರು ಉತ್ತರ ಅದಕ್ಕೆ? ಎಲ್ಲಿ ಮೇಡಮ್ ನೀವು ಹೇಳ್ತಾರೆ? ಅದಕ್ಕೆ ನೀವು ನೀಟ್ ಎಕ್ಸಾಮ್ ಕೆಲಸ ಮಾಡ್ತೀನಿ, ನಿಮ್ಮ ಮನೆಗೆ ದಿನ ಪತ್ರಿಕೆ ಕೊಟ್ಟು ಕಳಿಸುವ ಪತ್ರಿಕೆಯಲ್ಲೇ ಕೆಲಸ ಮಾಡ್ತಾ ಇರೋದು ಮೇಡಮ್. ಅಲ್ಲ, ಪತ್ರಿಕೆ ಕೊಟ್ಕೊಳ್ಳೋ ಕೆಲಸ ಮಾಡ್ತೀನಿ. ನೀಟ್ ಎಕ್ಸಾಮ್ ಅಲ್ಲಿ 22 ಲಕ್ಷ ಮಕ್ಕಳ ಭವಿಷ್ಯ, 5 ಮಂದಿ ಪ್ರಾಣ ಕಳ್ಕೊಂಡ್ರು. ಎಷ್ಟು ವರ್ಷ ಆಯ್ತ್ರಿ ನೀವು? ಬಿಜೆಪಿ ಸರ್ಕಾರದಲ್ಲಿ ಇರುವಾಗ ಆಗಿಲ್ಲ, ನಮ್ಮಲ್ಲಿ ಆಗಿದೆ. PSI ಆಗಿಲ್ವಾ? 384 ಪೋಸ್ಟ್ ಇಂಟರ್ವ್ಯೂ ನಡೀತಾ ಇದೆ ಇವಾಗ. ಜೂನ್ 10ಕ್ಕೆ ಇಂಟರ್ವ್ಯೂ 384 ಸ್ಯಾಲರಿ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಏನ್ರಿ ಮಾತಾಡ್ತೀರಾ? ಸರ್ಕಾರಿ ನೌಕರರು ಸುಸೈಡ್ ಮಾಡಿದ್ರೆ ನಿಮ್ಗೆ ಉತ್ತರ ಇದೆಯಾ ನಿಮ್ಮ ಹತ್ರ? ಸರಿಯಾದ ಸಮಯಕ್ಕೆ ಸ್ಯಾಲರಿ ಕೊಡ್ತಾ ಇದ್ದೀರಾ? ಬಸ್ ಫ್ರೀ ಅಂತ ಹೇಳ್ತಿದ್ದೀರಾ.
ಆ ಒಂದು KSRTC ಪರಿಸ್ಥಿತಿ ಏನಂತ ಗೊತ್ತಿದೆಯಾ ನಿಮ್ಗೆ? ಅವರಿಗೆ ಸರಿಯಾದ ಸಮಯಕ್ಕೆ ಸಾಲ ಇದೆಯಾ? 20,000 ಕೋಟಿ ಗ್ರಾಚ್ಯುಟಿ ಫಂಡ್ ಬಾಕಿ ಇದೆ, ಗೊತ್ತಿದೆ ನಿಮ್ಗೆ? ಇವತ್ತು ಇಂಟ್ರಿ ನಡೀತಾ ಇದೆ, ಜೂನ್ 10ಕ್ಕೆ ಇಂಟ್ರಿ ಮುಕ್ತಾಯ, 384 ಪೋಸ್ಟ್. ನಮ್ಮ ಊರ್ ಮತ್ತೆ ಜುಲೈ 10ಕ್ಕೆ ವಿದ್ಯಾ ನಮ್ಮ ಊರ್ ಕಡೆ ಒಂದು ಗಾದೆ ಇದೆ, ನಿಮ್ಮ ಹೆಸರು ಏನಂದ್ರೆ ಮುಂಡಾಸ್ 33 ಅಂತ ಹೇಳಿದ್ರಂತ. ನಾನು ಹೇಳ್ತಾ ಇದೀನಿ, ಬಸ್ ಫ್ರೀ ಕೊಡ್ತಾ ಇದ್ದೀರಾ, ಬಸ್ ನೌಕರರ ಬಗ್ಗೆ ನೀವೇನಾದ್ರೂ ಕಾಳಜಿ ಕೊಟ್ಟಿದ್ದೀರಾ? ಬಸ್ಗಳ ಬಗ್ಗೆ ಏನಾದ್ರು ಗೊತ್ತಿದ್ದೀರಾ? ಅಥವಾ ಅವ್ರಿಗೆ ಗ್ರಾಚ್ಯುಟಿ ಫಂಡ್ ಏನಾದ್ರು ಆಗಿದೆಯಾ? ರೈತರಿಗೆ ಕೊಡ್ಬೇಕಾದ್ರೆ ಹಾಲು ಪ್ರೋತ್ಸಾಹಧನ 4 ರೂಪಾಯಿ ಕೊಡ್ತಾ ನೀವು, ಶಿಕ್ಷಕರಿಗೆ ಕೊಡುವಂತದ್ದು, ಅನಾಥಾಶ್ರಮ ಕೊಡುವಂತದ್ದು 74 ಕೋಟಿ ಇನ್ನ ರಿಲೀಸ್ ಆಗಿಲ್ಲ. ಬೇರೆ ಬೇಡ, ಇಲ್ಲೇ ಒಂದು ಮಹಿಳೆಯಾಗಿ ಹೇಳ್ತೀನಿ, ಭಾಗ್ಯ ಅನ್ನೋರು ಗ್ರಂಥಪಾಲಕಿ ಬರ್ದಿಟ್ಬಿಟ್ಟು ಸ್ಯಾಲರಿ ಬಂದಿಲ್ಲ, ಫೆಬ್ರವರಿಯಿಂದ ಸತ್ರು. 149 ಜನ ಈ ಸ್ಮಶಾನದಲ್ಲಿ ಕೆಲಸ ಮಾಡೋರು ಸ್ಯಾಲರಿ ಬಂದಿಲ್ಲ ಅಂತ ಹೇಳಿ ಇದ್ ಮಾಡಿದ್ರು. ಒಂದ ಎರಡರಿ ನಾ ಮಾತಾಡಕ್ ಹೋದ್ರೆ ಬಂದಿಲ್ಲ ಹೌದು. ವಿಚಾರ ದುಬಾರಿ ದುನಿಯಾ ಮಾತಾಡಿಲ್ಲ, ಬೆಲೆ ಏರಿಕೆ ಹೌದು, ಕೇಂದ್ರ ಅದಕ್ಕೆ ಉತ್ತರ ಕೊಡಬೇಕು, ಆಗಿಲ್ಲ ಅಂತ ಹೇಳ್ತಾಗ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಆದ್ರೆ ಕಾಂಗ್ರೆಸ್ ಇದನ್ನು ನೈತಿಕತೆ ಇದೆಯಾ? ಕಾಂಗ್ರೆಸ್ಸಿಗೆ ನೈತಿಕತೆ ಇಲ್ಲ ಮಾತಾಡಕ್ಕೆ. ಬಿಜೆಪಿ ಬಗ್ಗೆ ಮಾತಾಡೋಣ. ಎಷ್ಟು ಸಾವಾಯ್ತು ಇಲ್ಲಿ ತನಕ ಅಂತ ಹೇಳಿದ್ರಿ. ಅದೇ ನೀಟ್ ಎಕ್ಸಾಮ್ ಅಲ್ಲಿ ಎಷ್ಟು ಜನ ಮಕ್ಕಳು ಸತ್ರು ಅಂತ ನಾನ್ ನಂಬರ್ಸ್ ಕೊಡ್ಲಾ? ಎಷ್ಟು ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ ಅಂತ ನಾನ್ ನಂಬರ್ಸ್ ಕೊಡ್ಲಾ? ಇದು ನಿಮ್ ವೈಫಲ್ಯತೆ ಅಲ್ವಾ? ನೋಡಿ, NEP ನ್ಯೂ ಎಜುಕೇಶನ್ ಪಾಲಿಸಿ ಅಂತ ತಗೊಂಡ್ ಬಂದದ್ದು ಇಡೀ ದೇಶದಲ್ಲಿ ಕರ್ನಾಟಕ ಮೊದಲ ಬಾರಿ ಇಂಪ್ಲಿಮೆಂಟ್ ಮಾಡ್ಸಕ್ಕಾಗಿಲ್ವಲ್ರಿ ನಿಮ್ ಕೈಲಿ? 4 ಜನ ಮಾಡ್ಸಕ್ಕಾಗಿಲ್ವಲ್ರಿ? ಸಮರ್ಥಿಸ್ತಾರೆ ಅದನ್ನು ಕೂಡ. ಏನ್ ಒಪ್ಕೊಳ್ಬೇಕಲ್ವಾ? ವೈಫಲ್ಯ ಒಪ್ಕೋಬೇಕಾಗಿರೋದು ಕರ್ನಾಟಕದ ರಾಜ್ಯದಲ್ಲಿ ನಡೆಯುವಂತ ಸರ್ಕಾರ. ನೀಟ್ ಬಗ್ಗೆ DK ಶಿವಕುಮಾರ್ ಒಪ್ಕೋಬೇಕಾ? ಒಂದ್ ನಿಮಿಷ, ನಾನು ಹೇಳ್ತಿರೋದು ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬೆಟ್ಟು ತೋರಿಸಿ ನಿಮ್ಗೆ KS ಬೇರೆ ಎಕ್ಸಾಮ್ ಬಗ್ಗೆನೂ ಮಾತಾಡೋಣ. ಜನ ಸತ್ರ ಏನೇನೋ ಮಾತಾಡ್ಬೇಡ್ರಿ, ಒತ್ತೆ ಇಟ್ಟಿರೋದು ನೀವು ಮಾತಾಡೋ ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡಿ. ಹೌದ್ರಿ, ವಿದ್ಯಾರ್ಥಿಗಳು ಇದಾಗಿದೆ, ನಮಗೂ ಬೇಜಾರ್ ಕಳಕಳಿ ಇದೆ. ಏನ್ ಅಂದ್ರೆ ದೊಡ್ಡ ಕಳಕಳಿ ಇದೆ, ಮಾತಾಡೋದು ಏನ್ ಮಾಡಿ ಹೋಗ್ಲಿ ಹೋಗ್ಲಿ. 3 ವರ್ಷದಿಂದ ಎಷ್ಟು ಲಕ್ಷ ಹೇಳಿ? 7,000 ಶಾಲೆಗಳು ಮುಚ್ಚೋಗಿದೆ, ಕನ್ನಡ ಶಾಲೆಗಳು. ನಿಮ್ಗೆ ಏನೋ ನೋಡಿದ್ರೆ ಅದ್ರ ಬಗ್ಗೆ ಅಥವಾ ಇಷ್ಟು ಶಾಲೆಗಳು ಶಾಲೆಗಳ ಬಗ್ಗೆ ಮಾತಾಡ್ತಿದ್ದೀರಾ? ಯಾವ್ದಾದ್ರು ಒಂದು ಶಾಲೆ 34,000 ಶಿಕ್ಷಕರ ಗೌರವಧನ ಕೊಟ್ಟಿಲ್ಲ ಇದುವರೆಗೂ. ಅದ್ರ ಬಗ್ಗೆ ಒಂದು ಚೂರು ಶಾಲೆಯ ಬಗ್ಗೆ ಮಾತಾಡಿ. ನಿರರ್ಗಳವಾಗಿ 1 ಗಂಟೆ ನಾನು ಹೇಳ್ತೀನಿ ಏನ್ ಮಾಡಿದೀರಾ ಅಂತ ಹೇಳಿ. ಇಷ್ಟೊತ್ತು ಸಮಯ ಕೊಟ್ಟಿದ್ದೀನಿ. ನಾನು ಕೇಳಿದ ಪ್ರಶ್ನೆಗೆ ಯಾವ ಪ್ರಮಾಣದಲ್ಲಿ ನಿಮ್ಮಿಬ್ಬರಿಂದ ನಿರೀಕ್ಷೆ ಮಾಡ್ಕೊಂಡು ಉತ್ತರವನ್ನ ತಗೊಂಡು ನನ್ಗಂತೂ ಗೊತ್ತಿಲ್ಲ. ಯು ರೆಸ್ಪೆಕ್ಟ್. ಇನ್ನೊಂದ್ ಸ್ವಲ್ಪ ಟೈಮ್ ಕೊಡಿ. ಇಲ್ಲಿ ಮತ್ತೊಬ್ರು ಗೆಸ್ಟ್ ಕೂಡ ಕರೆಸಿದ್ವಿ. ಅವ್ರನ್ನೇ ಮಾತಾಡ್ಸಿ ಮೇಡಮ್. ಸರ್, ಈಗ ಒಂದು ನ್ಯೂ ಕನೆಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೊಂದು ಸರಿಯಾದ ಸಮಯಕ್ಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ಪ್ರಾಬ್ಲಮ್ಗಳಿಂದ ಹೊರ ಬರೋದು ಯಾವಾಗ? ಅಂಡ್ ಆಯ್ತು, ಜಾಗತಿಕ ಮಟ್ಟದಲ್ಲಿ ಯುದ್ಧ ಆಗ್ತಾ ಇದೆ, ಇದೆಲ್ಲವೂ ಒಂದು ಕಂಟ್ರೋಲಿಗೆ ಬಂದ್ಮೇಲೆ ಸಿಲಿಂಡರ್ ಬೆಲೆಯನ್ನ ನಾವು ಕಡಿಮೆ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ಬೋದಾ? ಇಲ್ಲ, ಕಡಿಮೆ ಅಂತ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇನ್ನು ನಮ್ಮ ಪ್ರಕಾರ 250ರಿಂದ 300 ರೂಪಾಯಿ ಆಗೋ ಚಾನ್ಸಸ್ ಜಾಸ್ತಿ. ಯಾಕೆ ಅಂತಂದ್ರೆ US ಇಂದ ಇಂಪೋರ್ಟ್ ಮಾಡ್ಕೊಬೇಕು ಅಂತಂದಾಗ ಲಾಜಿಸ್ಟಿಕ್ಸ್ ವೈಸ್ ನೋಡಬೇಕು ಅಂತ ತಡೀರಿ ಮೇಡಮ್, ಆಯ್ತು ಮಾತಾಡಿ. ತುಂಬಾ ದುಡ್ಡು ಆಗುತ್ತೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಅದು ಏರಿಕೆ ಮಾಡಲೇಬೇಕಾಗುತ್ತೆ. ನ್ಯೂ ಕನೆಕ್ಷನ್ಸ್ ಅಂತ ಬಂದಾಗ ನಾಳೆನೇ ಕೇಂದ್ರ ಸರ್ಕಾರ ಆಯ್ತು ನಾಳೆಯಿಂದ ನ್ಯೂ ಕನೆಕ್ಷನ್ಸ್ ಕೊಡಿ ಅಂತಂದ್ರೆ ನಾವು ನಾಳೆಯಿಂದಾನೇ ಕೊಡ್ತೀವಿ ನಾವು. ಬಟ್ ನಮ್ಗೆ ಅದರಿಂದ ಅವರಿಂದ ಉತ್ತರ ಬರಬೇಕು. ಅದೊಂದು. ಆವಾಗಲೇ ಒಂದು ಪ್ರಶ್ನೆ ಕೇಳಿದೆ, ಅಂದರೆ ತಾರತಮ್ಯ ಸಿಗ್ತಾ ಇರೋದು, ಅಂದರೆ ರೂರಲ್ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಅರ್ಬನ್ ಡಿಸ್ಟ್ರಿಬ್ಯೂಟರ್ಸ್ 45 ಡೇಸ್ ಆ್ಯಂಡ್ 25 ಡೇಸ್. ಅದಕ್ಕೆ ಇದಕ್ಕೆ ಅಲ್ಲ, ಒಂದು 300 ಲೆಟರ್ ಆದರೂ ಬರ್ದಿರ್ಬೋದು ನಮ್ಮ ಅಸೋಸಿಯೇಷನ್ ಕಡೆಯಿಂದ, ಒಂದೇ ಒಂದು ಸಲ ರಿಪ್ಲೈ ಬಂದಿಲ್ಲ. ಅದಕ್ಕೆ ನಾವು ಅಸೋಸಿಯೇಷನ್ ಏನು ಮಾಡಿದ್ವಿ, ಕೋರ್ಟ್ ಮೊರೆ ಹೋಗಿದ್ದೀವಿ, ಹೇಳಿದ್ವಿ ಆರ್ಟಿಕಲ್ 14 ಪ್ರಕಾರ ಈ ಥರ ತಾರತಮ್ಯ ಮಾಡ್ತಿರೋ ತಪ್ಪು ಅಂತೇಳಿ ಒಂದು ಕೋರ್ಟಲ್ಲಿ ನಾವು ದಾವೆ ಹೂಡಿದ್ದೀವಿ. ಅದು ಪ್ರಾಬ್ಲಿ ಜಡ್ಜ್ಮೆಂಟ್ ಈಗ ಬರುತ್ತೆ, ಆಯಿತಾ? ಅದೊಂದು. ಆಮೇಲೆ ಈ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, LPG ಆಗಿರ್ಬೋದು, ಕಮಿಷನ್ ವಿಚಾರಕ್ಕೆ ಬಂದಾಗ 4 ವರ್ಷದಿಂದ ಕಮಿಷನ್ ಜಾಸ್ತಿ ಮಾಡಿಲ್ಲ. ಅದಕ್ಕೂ ಲೆಟರ್ಸ್ ತುಂಬಾ ಹಾಕ್ತಾರೆ ನಮಗೆ ಕೇಂದ್ರ ಸರ್ಕಾರದ ಮೇಲೆ. ಮೇಡಮ್, ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಿಜವಾಗ್ಲೂ ಅವ್ರ ಮೇಲೆ ಬೇಜಾರಂತೂ ಇದ್ದೇ ಇದೆ. ನಾವು ತುಂಬಾ ಸಪೋರ್ಟ್ ಮಾಡ್ಕೊಂಡ್ಬಂದ್ವಿ. ಉಜ್ವಲ ಯೋಜನೆ ಆಯ್ತಾ, ಈ KYC ಆಗಿರ್ಬೋದು ಅದನ್ನು ಫ್ರೀ ಆಗಿ ಮಾಡ್ತಾ ಇದೀವಿ, ಆಯ್ತಾ? ಪ್ರತಿ ಒಂದು ಕೆಲಸ, ಅದು LPG ಪಂಚಾಯತ್ ಆಗಿರ್ಬೋದು, ಸೇಫ್ಟಿ ಕ್ಲಿನಿಕ್ ಆಗಿರ್ಬೋದು, ಏನೇನು ಕೆಲಸ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು, ಪ್ರತಿ ಒಂದು ನಾವು ವಿತೌಟ್ ಮನಿ, ಅಂದರೆ ಏನು ದುಡ್ಡು ಇಸ್ಕೊಳ್ದಿರ ನಾವು ಮಾಡ್ತಾ ಇದೀವಿ. ನಮಗೆ ಕಮಿಷನ್ ಮಾತ್ರ ಜಾಸ್ತಿ ಮಾಡ್ತಾ ಇಲ್ಲ. ಇದಕ್ಕೆ ಎಷ್ಟೇ ಸಲ ಲೆಟರ್ಸ್ ಬರೆದ್ರು ಕೂಡ ಅವ್ರು ಏನೂ ರಿಪ್ಲೈ ಕೊಡ್ತಾ ಇಲ್ಲ.
ಖಂಡಿತ ನೀವು ಒಂದು ವ್ಯಾಲಿಡ್ ಇದು ಹೇಳಿದ್ರಿ. ಒಂದು ಮಾತಲ್ಲಿ ನಾನು ಕೇಳಲೇಬೇಕು. ಇತ್ತೀಚೆಗೆ ಒಂದು ತಿಂಗಳ ಒಳಗನೆ ಕೇಂದ್ರ ಸರ್ಕಾರಕ್ಕೆ ಬರುವಂತ ಸೆಸ್ ಅಲ್ಲಿ 10 ರೂಪಾಯಿಯನ್ನ ಅವರು ಜನರಿಗೆ ಕಮ್ಮಿ ಮಾಡಿಲ್ಲ, ತೈಲ ಕಂಪನಿಗಳಿಗೆ ಕಮ್ಮಿ ಮಾಡಿದ ಹೆಲ್ಪ್ ಆಯ್ತಾ ಇಲ್ವಾ? ಸರಿ, ಸುಮಾರು 250 ಕೋಟಿ ಇದು ಹೊರೆ ಕಮ್ಮಿ ಆಯ್ತು ಅಂತ ಕೇಳ್ಪಟ್ಟೆ, ಅದು ಸರಿನಾ? ನಿಮಗೆ ತೈಲ ಕಂಪನಿಗಳು ಪ್ರತಿಯೊಂದು ಇಂಡಿಯನ್ ಆಲ್ ಆಗಿರಬಹುದು, HPCL ಆಗಿರ್ಬೋದು, ಅದು BPCL ಆಗಿರೋ ಪ್ರತಿ ಕ್ವಾರ್ಟರ್ ಅವ್ರದ್ದು ಹಿಸ್ಟಾರಿಕಲ್ಸ್ ನೋಡಿ ಏನಿಲ್ಲ ಅಂದ್ರೂ ಸರಿ ಸುಮಾರು 3,000 ರಿಂದ 5,000 ಕೋಟಿ ಪ್ರಾಫಿಟ್ ಅಲ್ಲೇ ಇದ್ರು. ಹೇಗೆ ಬಂತು ಪ್ರಾಫಿಟ್? ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಅಂಡ್ ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಬೆಲೆ ಏರಿಕೆ ಆಗ್ತಾ ಇದೆ, ನಮಗಳಿಗೆ ಸಿಗ್ತಾ ಇರುವ ಸಂಬಳ ಅಷ್ಟರಲ್ಲೇ ಇದೆ. ಪರಿಣಾಮ ಈ 15,000 20,000 ದುಡಿಮೆ ಇಟ್ಕೊಂಡು ಜೀವನ ನಡೆಸೋರ ಪರಿಸ್ಥಿತಿ ಹೇಳತ್ತಿರೋದಾಗಿದೆ. ನೀವು ನಂಬ್ತಿರೋ ಬಿಡ್ತಿರೋ 20 ರೂಪಾಯಿ 30 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ರೇಟ್ ವಾರಕ್ಕೆ 4 ಸಲ ಜಾಸ್ತಿ ಆಗುತ್ತೆ. ಕೇಂದ್ರ ಸರ್ಕಾರದ ಮೇಲೆ ಇವ್ರು ಗೂಬೆ ಕೂರಿಸಿದ್ರೆ ರಾಜ್ಯದವ್ರದ್ದು ಇನ್ನೊಂದು ರೀತಿ ಕತೆ. ಬೆಳಗ್ಗೆ ಕುಡಿಯೋ ಹಾಲು ಮೊಸರಿಂದ ಹಿಡಿದು ರಾತ್ರಿ ಮಲ್ಕೊಂಡು ಊಟ ಅಂದ್ರೆ ಮಲ್ಗೋ ತನಕ ನಮಗೆ ಬೇಕಾಗಿರೋ ಎಲ್ಲ ಸಾಮಗ್ರಿ ಮೇಲೂ ಕೂಡ ರೇಟ್ ಜಾಸ್ತಿ ಮಾಡ್ತಾರೆ. ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅಥವಾ 3 ಹೊತ್ತು ತಿನ್ಬೇಕಾಗಿರೋರು 2 ಹೊತ್ತು ತಿನ್ಕೊಂಡು ನಾವು ಸಹಿಸ್ಕೊಳ್ಬೇಕಾ, ಅಥವಾ ಸಂಬಳ ಕೊಡ್ತಾ ಇರೋರು ಲಾಭವನ್ನ ಗಮನದಲ್ಲಿ ಅಂದ್ರೆ ಸ್ವಲ್ಪ ತಲೆಯಿಂದ ಹೊರಗಿಟ್ಟು ಮೊದಲು ನೌಕರರನ್ನ ಗಮನಿಸೋಣ ಅಂತ ಅವ್ರು ಸ್ವಲ್ಪ ಸಂಬಳ ಜಾಸ್ತಿ ಮಾಡಬೇಕಾ, ಅಥವಾ ಅವ್ರ ಮೇಲೆ ಇವ್ರ ಮೇಲೆ ಅವರು, ರಾಜ್ಯದಲ್ಲೊಬ್ರು ಕೇಂದ್ರದಲ್ಲಿ ಇನ್ನೊಬ್ರು, ಅವ್ರು ಮಾಡಿಲ್ವಾ ನಾವೇ ಸ್ವಲ್ಪ ಪರವಾಗಿಲ್ಲ ಬೇರೆ ದೇಶಗಳಿಗಿಂತ, ಈ ರೀತಿಯ ಸಬೂಬುಗಳನ್ನ ಕೊಡ್ತಾರಲ್ಲ, ಇದನ್ನ ಕೇಳ್ಕೊಂಡು ಬದುಕಬೇಕಾ? ಬಳಲ್ತಾ ಇರೋದು ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ಹಂಗೆ ನಾವು ಮತ್ತು ನೀವುಗಳು. ಸೊ ಮುಂದಿನ ದಿನಗಳಲ್ಲಿ ವೋಟ್ ಹಾಕಬೇಕಾದ್ರೆ, ಅಗೇನ್ ಐ ರಿಪೀಟ್, ವೋಟ್ ಹಾಕಬೇಕಾದ್ರೆ ಪ್ಲೀಸ್ ಬಿ ಕೇರ್ಫುಲ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ, ಇದು ನಿಖರ ಮತ್ತು ಜನಪರ. ಥ್ಯಾಂಕ್ ಯು.